ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ರಂಗೋಲಿ ಈ ಥರ ಕೊಡಿ ನೋಡ್ರಿ, ಸಂಡೇ ದಿವಸ ಸಿಂಪಲಾಗಿ. ಹಾಗೆ ಇವತ್ತು ಚಿಕನ್ ಲಿವರ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ನಮ್ಮ ಮನೆಗೆ ಈ ಥರ ಸಿಂಪಲಾಗಿ ಮಾಡ್ಕೋತೀವಿ. ನಾ ಕಟ್ ಮಾಡೋದು ಏನು ತೋರಿಸಿಲ್ಲ ನೋಡ್ರಿ. ಇದು ಈರುಳ್ಳಿದು ಎಣ್ಣೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ, 2 ಗಡ್ಡೆ ಈರುಳ್ಳಿ ಹಾಕ್ಕೊಂಡಿನಿ, 4 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಹಸಿ ಮೆಣಸಿನ್ಕಾಯಿ ಉದ್ದಗ ಕಟ್ ಮಾಡಿ, ಹಾಗೆ ಕೊತ್ತಂಬರಿ ಹಾಕ್ಕೊಂಡಿ ನೋಡ್ರಿ. ಎಲ್ಲ ಹಾಕಿ ಕೆಂಪು ಬಣ್ಣವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸಣ್ಣ ಕಟ್ ಮಾಡ್ಕೋಬೇಕ್ರಿ ಈರುಳ್ಳಿ. ಕೆಂಪು ಬಣ್ಣವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು, ಹಾಗೆ ಅರ್ಧ kg ತೊಗೊಂಡಿನಿ ನೋಡ್ರಿ. ಇದು ಚಿಕನ್ ಲಿವರು ಅರ್ಧ kg ತಂದಿದ್ದರು. ಅರ್ಧ kg ಮಾಡ್ಲತ್ತೀನಿ ನೋಡ್ರಿ ನಾನು. ಇವತ್ತು ಚಿಕನ್ ಲಿವರ್ ಹಾಕ್ಕೊಂಡು ಮೇಲೆ 2 ಗಡ್ಡೆ ಟೊಮೊಟೆ ಹಾಕ್ಕೊಂಡು ನೋಡ್ರಿ. ಚಿಕನ್ ಲಿವರ್ ಹಾಕೋಣ, 2 ಗಡ್ಡೆ ಟೊಮೊಟೆ ಹಾಕೀನಿ, ಅರ್ಧ ಸ್ಪೂನ್ ಅರಿಶಿಣ ಹಾಕೀನಿ, 1.5 ಸ್ಪೂನ್ ಖಾರ ಹಾಕಿ ನೋಡ್ರಿ. ನಾನು ಕೆಂಪು ಖಾರ ಕುಟ್ಟಿದ್ದು, ಮನೆಗೆ ಕುಟ್ಟಿದ್ದು ಕೆಂಪು ಖಾರ ಹಾಕಿ ನೋಡ್ರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈ ಥರ ಏನು ಇದಕ್ಕೆ 1.5 ಗಿಲಾಸ್ ಭೀ ನೀರು ಹಾಕಿಲ್ಲ. ನಾ ಏನು ನೀರು ಹಾಕಲ್ದೆ ಚೆನ್ನಾಗಿದೆ ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಇದ್ರದ್ದೇ ನೀರು ಬಿಡ್ತದೆ, ಟೊಮೊಟೊದು ಚಿಕನ್ ಲಿವರ್ದು ಚೆನ್ನಾಗಿ ಬಿಡ್ತದೆ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿ ಮೇಲೆ ಒಂದು 10 ನಿಮಿಷ ಪ್ಲೇಟ್ ಮುಚ್ಚ್ರಿ. ಎಣ್ಣೆ ಬಿಡುವವರೆಗೂ ಪ್ಲೇಟ್ ಮುಚ್ಚಿಡಬೇಕು. ಆಗ ಈ ಥರ ಎಣ್ಣೆ ಬಿಟ್ಟ ಮೇಲೆ ನಾನು ನೀರೇನು ಹಾಕಿಲ್ಲ ನೋಡ್ರಿ, ಅದೇ ನೀರು ಬಿಟ್ಕೊಂಡ ನೋಡ್ರಿ. ಇದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮತ್ತು ತಳ ಏನು ಹಿಡ್ಕೊಂಬಲ್ರಿ. ಇದು ದಪ್ಪನ ಕಡಾಯಿ ತೊಗೋಬೇಕು, ಏನು ಹಿಡ್ಕೊಂಬಲ್ಲ. ಕಡಾಯಿದಾಗ ಮಾಡ್ಲತ್ತೀನಿ ನೋಡ್ರಿ ನಾನು ಚಿಕನ್ ಲಿವರು. ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಮಿಕ್ಸ್ ಮಾಡಿ ಮೇಲೆ ಮಕ್ಕಳಿಗೆ ಇದು ಅಂತೂ ಚೆನ್ನಾಗಿರ್ತದೆ, ಪೂರಿ ಚಪಾತಿಗೆ. ಈಗ ನೋಡ್ರಿ ಧನಿಯಾ ಪೌಡ್ರ್ ಹಾಕೊಳತ್ತೀನಿ ನೋಡ್ರಿ. 1.5 ಸ್ಪೂನ್ ಧನಿಯಾ ಪೌಡ್ರು, ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ನೋಡ್ರಿ. ನಾ ಚಿಕನ್ ಗರಂ ಮಸಾಲ ಏನೂ ಹಾಕ್ಕೊಂಡಿಲ್ಲ, ಮಸಾಲ ಭೀ ಕುಟ್ಟಿದ್ದು ಏನೂ ಬಳಸಿಲ್ಲ ನೋಡ್ರಿ. ಖಾರ, ಉಪ್ಪು, ಅರಿಶಿಣ, ಧನಿಯಾ ಪೌಡ್ರು, ಗರಂ ಮಸಾಲ ಇಷ್ಟೇ ಹಾಕ್ಕೊಂಡು ನೋಡ್ರಿ. ಮಸಾಲ ಮಿಕ್ಸಿಗೆ ಹಾಕಿಲ್ಲ, ಯಾವುದೂ ಇಲ್ಲ ನೋಡ್ರಿ. ಸಿಂಪಲಾಗಿ ಮಾಡ್ಕೊಳತ್ತೀನಿ ನೋಡ್ರಿ. ಇದು ಒಂದು 10 ನಿಮಿಷದಾಗ ರೆಡಿ ಆಗೋದು. ಇದು ಎಲ್ಲ ಮಿಕ್ಸ್ ಆಗಿದ್ಮೇಲೆ ಪ್ಲೇಟ್ ಮುಚ್ಚ್ರಿ. 1-2 ನಿಮಿಷ ಧನಿಯಾ ಪೌಡ್ರ್ ಹಾಕಿ ಮೇಲೆ 2 ನಿಮಿಷ ಆಮೇಲೆ ತೆರೆದಿಲ್ಲತ್ತೀನಿ ನೋಡ್ರಿ. ಈಗ ತೆರೆದಿನಿ ನೋಡ್ರಿ. ಈ ಥರ ಎಣ್ಣೆ ಬಿಡ್ಕೋಬೇಕು. ಎಲ್ಲ ಎಣ್ಣೆ ಬಿಟ್ಟಿದ ಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ತೊಗೊಂಡು ನೋಡ್ರಿ. ನಿಂಬೆಯ ರಸ ಹಿಂಡ್ಕೊರಿ. ಒಂದು ಅರ್ಧ ಕಟ್ ಮಾಡಿ ಹಾಕ್ಕೊಂಡು ನೋಡ್ರಿ. ಸಿಲಿಂಡ್ರ್ ಬಂದ್ ಮಾಡಿ ನಿಂಬೆ ಹಣ್ಣು ಹಾಕ್ಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೀರೇನು ಹಾಕಿಲ್ಲ ನೋಡ್ರಿ, ಅದೇ ಬಿಟ್ಕೊಂಡದ ಇಷ್ಟು. ಇವಾಗ ಇಷ್ಟಿದ್ದಾಗೆ ಬಂದ್ ಮಾಡ್ಕೊರಿ. ಅದೇ ಚೆನ್ನಾಗಿ ತಣ್ಣಗಾಯಿ ಮೇಲೆ ಈ ಥರ ಆಗ್ತದೆ ನೋಡ್ರಿ. ಈಗ ಸ್ವಲ್ಪ ಗ್ರೇವಿ ಅಪ್ಲೆ ಆಗ್ತದ. ಜೋಳ ರೊಟ್ಟಿ ಸರಿ, ಇವತ್ತು ನಾ ಜೋಳ ರೊಟ್ಟಿ ಮಾಡೀನಿ ನೋಡ್ರಿ. ನಮ್ಮ ಮಗ ಜೋಳ ರೊಟ್ಟಿ ತಿಂದು ನೋಡ್ಲತ್ತ ನೋಡ್ರಿ. ಈಗ ಟೇಸ್ಟ್ ಮಾಡತ್ತಾನ. ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.